ನಮಸ್ಕಾರ ಎಲ್ಲರಿಗೂ. ಕಥಾಲೋಕಕ್ಕೆ ಸ್ವಾಗತ. ಇವತ್ತು ನಾವು ವಿಷ್ಣುವಿನ ದಶಾವತಾರದ 4ನೇ ಅವತಾರದ ಕಥೆಯನ್ನು ಕೇಳೋಣ. ಕಶ್ಯಪ ಮುನಿ ಮತ್ತು ದಿತಿದೇವಿಗೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎಂಬ ಪುತ್ರರು ಜನಿಸಿದ್ದರು. ಅವರಲ್ಲಿ ಹಿರಣ್ಯಾಕ್ಷನು ಭೂಮಿಯನ್ನು ಕದ್ದು ಸಾಗರದಲ್ಲಿ ಅಡಗಿಸಿದಾಗ ದೇವದೇವನಾದ ವಿಷ್ಣುವು ವರಾಹ ರೂಪವನ್ನು ತಾಳಿ ಅವನನ್ನು ಸಂಹರಿಸಿ ಭೂಮಿಯನ್ನು ರಕ್ಷಿಸಿದ. ಈ ಕಥೆಯನ್ನು ಈಗಾಗಲೇ ಕಥಾಲೋಕದಲ್ಲಿ ನೀವು ಕೇಳಿದ್ದೀರಿ. ಇವತ್ತು ನರಸಿಂಹಾವತಾರದ ಕಥೆಯನ್ನು ಹೇಳ್ತೀನಿ. ಸಹೋದರನಾದ ಹಿರಣ್ಯಾಕ್ಷನ ಸಾವಿನಿಂದ ಕೆರಳಿದ ಹಿರಣ್ಯಕಶಿಪು ಸೇಡಿನ ಜ್ವಾಲೆಯಲ್ಲಿ ಉರಿಯುತ್ತಿದ್ದ. ಆತನ ಏಕೈಕ ಗುರಿ ವಿಷ್ಣುವನ್ನು ಸಂಹರಿಸಿ ತಾನೇ ತ್ರಿಲೋಕದ ಏಕೈಕ ದೊರೆಯಾಗುವುದು. ಈ ಉದ್ದೇಶದಿಂದ ಹಿರಣ್ಯಕಶಿಪು ಅತ್ಯಂತ ಕಠಿಣವಾದ ತಪಸ್ಸಿಗೆ ಕುಳಿತ. ತನ್ನ ಶರೀರವನ್ನು ಮಣ್ಣು, ಗಾಳಿ, ಮಳೆಗೆ ಒಪ್ಪಿಸಿ ಸಾವಿರಾರು ವರ್ಷಗಳ ಕಾಲ ಬ್ರಹ್ಮನ ಕುರಿತು ಧ್ಯಾನ ಮಾಡಿದ. ಆತನ ತಪಸ್ಸಿನ ಶಕ್ತಿಯಿಂದ ಸಕಲ ಲೋಕಗಳು ತಲ್ಲಣಗೊಂಡವು. ಕೊನೆಗೆ ಬ್ರಹ್ಮನು ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಕೇಳು ವತ್ಸ ಎಂದು ವರ ಕರುಣಿಸಲು ಮುಂದಾದಾಗ ಹಿರಣ್ಯಕಶಿಪು ಜಾಣ್ಮೆಯಿಂದ ತನ್ನನ್ನು ಯಾವುದೇ ಶಕ್ತಿಯಿಂದಲೂ ಕೊಲ್ಲಲು ಸಾಧ್ಯವಾಗದಂತಹ ವರಗಳನ್ನು ಕೇಳಿದ. ಓ ಬ್ರಹ್ಮದೇವ, ನನಗೆ ಮನುಷ್ಯರಿಂದಾಗಲಿ ಪ್ರಾಣಿಗಳಿಂದಾಗಲಿ ಸಾವು ಬರದಿರಲಿ. ಮನೆಯ ಹೊರಗೂ ಒಳಗೂ ಎಲ್ಲಿಯೂ ಸಾಯದಿರಲಿ. ಹಗಲಿನಲ್ಲೂ ರಾತ್ರಿಯಲ್ಲೂ ಯಾವ ಸಮಯದಲ್ಲೂ ನಾನು ಸಾಯದಿರಲಿ. ಶಸ್ತ್ರಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ ಸಾಯದಿರಲಿ. ನಾನು ನೆಲದ ಮೇಲೂ ಆಕಾಶದಲ್ಲೂ ಎಲ್ಲೂ ಸಾಯಬಾರದು ಎಂದು ಕೇಳಿದ ತಕ್ಷಣ ದೇವ ಬ್ರಹ್ಮನು ತಥಾಸ್ತು ಎಂದ. ಈ ವರಗಳನ್ನು ಪಡೆದ ಹಿರಣ್ಯಕಶಿಪು ತಾನೇ ಅಮರನೆಂದು ಭಾವಿಸಿ ಅಹಂಕಾರದ ಶಿಖರಕ್ಕೇರಿ ತ್ರಿಲೋಕದಲ್ಲಿ ಅಧರ್ಮಗಳನ್ನು ಮಾಡಲು ಶುರು ಮಾಡಿದ. ಅವನು ವಿಷ್ಣುವಿನ ಮಹಾದ್ವೇಷಿಯಾಗಿದ್ದರಿಂದ ಅವನ ಅರಮನೆಯಲ್ಲಿ ವಿಷ್ಣುವಿನ ಹೆಸರು ಹೇಳಿದವರ ತಲೆದಂಡ ಖಚಿತವಾಗಿತ್ತು. ಅದೇ ಸಮಯದಲ್ಲಿ ಹಿರಣ್ಯಕಶಿಪುವಿನ ಪತ್ನಿ ಕಯಾಧುವಿಗೆ ಮಹಾತ್ಮನಾದ ಪುತ್ರ ಜನಿಸಿದನು. ಅವನ ಹೆಸರು ಪ್ರಹ್ಲಾದ. ವಿಧಿ ವಿಚಿತ್ರ. ಅಸುರರ ರಾಜನ ಮಗನಾದ ಪ್ರಹ್ಲಾದನು ಹುಟ್ಟಿನಿಂದಲೇ ಪರಮ ವಿಷ್ಣು ಭಕ್ತನಾಗಿದ್ದ. ಶಾಲೆಯಲ್ಲಿ ಗುರುಗಳು ಹೇಳಿಕೊಟ್ಟ ಅಸುರರ ಮಂತ್ರಗಳನ್ನು ಬಿಟ್ಟು ಆತ ಸದಾ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಜಪಿಸುತ್ತಿದ್ದ. ಈ ವಿಷಯ ಹಿರಣ್ಯಕಶಿಪುವಿಗೆ ತಿಳಿದಾಗ ಆತನ ರೋಷ ಮುಗಿಲು ಮುಟ್ಟಿತು. ನನ್ನ ವೈರಿಯ ನಾಮವನ್ನೇ ನನ್ನ ಮಗ ಹೇಳುತ್ತಿದ್ದಾನೆಯೇ ಎಂದು ಗುಡುಗಿದ. ತಂದೆ ಹಿರಣ್ಯಕಶಿಪು ಪ್ರಹ್ಲಾದನ ಮನಸ್ಸನ್ನು ಬದಲಾಯಿಸಲು ಹಲವು ವಿಧಗಳಲ್ಲಿ ಪ್ರಯತ್ನಿಸಿದ. ಬೆದರಿಸಿದ, ಪಾಠ ಹೇಳಿಸಿದ, ಪ್ರೀತಿಯಿಂದ ವಿನಂತಿಸಿದ. ಆದರೆ ಪ್ರಹ್ಲಾದನ ದೃಢಭಕ್ತಿಯ ಮುಂದೆ ಎಲ್ಲವೂ ವ್ಯರ್ಥವಾಯಿತು. ತಂದೆಯೇ, ನನಗೆ ನಿಮ್ಮಲ್ಲಿರುವ ಪ್ರೀತಿಗಿಂತ 100 ಪಾಲು ಹೆಚ್ಚು ಪ್ರೀತಿ ಆ ಸಕಲ ಜಗತ್ತಿನ ಒಡೆಯನಾದ ನಾರಾಯಣನ ಮೇಲಿದೆ. ಏಕೆಂದರೆ ಆತನೇ ಸತ್ಯ, ಆತನೇ ನಿತ್ಯ ಎಂದು ಪ್ರಹ್ಲಾದನು ಭಯವಿಲ್ಲದೆ ಹೇಳಿದ. ಕೋಪದ ಕಟ್ಟೆಯೊಡೆದ ಹಿರಣ್ಯಕಶಿಪು ತನ್ನ ಮಗನನ್ನು ಕೊಲ್ಲಲು ಆದೇಶಿಸಿದ. ಮದಗಜಗಳಿಂದ ತುಳಿಸಿದರು, ಬೃಹತ್ ಬೆಟ್ಟದ ಮೇಲಿಂದ ಕೆಳಕ್ಕೆ ತಳ್ಳಿದರು, ವಿಷಪ್ರಾಶನ ಮಾಡಿಸಿದರು, ಭಯಂಕರ ಸರ್ಪಗಳ ಮಧ್ಯೆ ಬಿಟ್ಟರು. ಆದರೆ ಪ್ರತಿ ಬಾರಿಯೂ ನಾರಾಯಣನ ಕೃಪೆಯಿಂದ ಪ್ರಹ್ಲಾದನು ಕ್ಷೇಮವಾಗಿ ಉಳಿದ. ಒಂದು ದಿನ ದರ್ಬಾರಿನಲ್ಲಿ ಕುಳಿತಿದ್ದ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕರೆದು ವ್ಯಂಗ್ಯ ನಗೆ ನಗುತ್ತಾ, ಮೂರ್ಖನೇ, ನೀನು ಹೇಳುವ ಆ ಹರಿ ಎಲ್ಲಿದ್ದಾನೆ? ಅವನು ಎಲ್ಲೆಡೆಯೂ ಇರುವುದಾದರೆ ನಿನ್ನ ಕಣ್ಣೆದುರಿನಲ್ಲಿರುವ ಈ ಕಲ್ಲಿನ ಕಂಬದಲ್ಲಿಯೂ ಇರುವನೇ ಎಂದು ಕೇಳಿದ. ಪ್ರಹ್ಲಾದನು 2 ಕೈಗಳನ್ನು ಜೋಡಿಸಿ, ತಂದೆಯೇ, ನನ್ನ ಪ್ರಭು ಕೇವಲ ಕಂಬದಲ್ಲಿ ಅಲ್ಲ, ಈ ಸೃಷ್ಟಿಯ ಪ್ರತಿಯೊಂದು ಕಣಕಣದಲ್ಲಿಯೂ ಇದ್ದಾನೆ ಎಂದು ದೃಢವಾಗಿ ಉತ್ತರಿಸಿದ. ಸುಳ್ಳುಗಾರ, ಹಾಗಿದ್ದರೆ ಆತನನ್ನು ಹೊರಗೆ ತರುವೆ ನೋಡು ಎಂದು ಘರ್ಜಿಸಿದ ಹಿರಣ್ಯಕಶಿಪು ತನ್ನ ಗದೆಯಿಂದ ಆ ಬೃಹತ್ ಕಂಬಕ್ಕೆ ಜೋರಾಗಿ ಹೊಡೆದ. ಅದೇ ಕ್ಷಣ ಬೃಹತ್ ಸ್ತಂಭವು ಕಡಲೆಕಾಯಿ ಸಿಡಿದಂತೆ ಭೀಕರ ಶಬ್ದದಿಂದ ಇಬ್ಬಾಗವಾಯಿತು. ಆ ಸ್ತಂಭದೊಳಗಿನಿಂದ ಒಂದು ಭಯಾನಕ ಅದ್ಭುತವಾದ ರೂಪ ಹೊರಬಂದಿತು. ಅದು ಮನುಷ್ಯನ ದೇಹ, ಸಿಂಹದ ತಲೆ, ನರಸಿಂಹ ಹೊಂದಿದ ದೇವಮೂರ್ತಿ. ಆತನ ಮುಖದಲ್ಲಿ ಕೋಪಾಗ್ನಿಯ ಜ್ವಾಲೆಗಳು, ಕಣ್ಣುಗಳು ಕೆಂಡದಂತಿದ್ದವು. ನರಸಿಂಹರೂಪಿಯಾದ ಭಗವಂತನು ಮಿಂಚಿನ ವೇಗದಲ್ಲಿ ಅಹಂಕಾರಿ ಹಿರಣ್ಯಕಶಿಪುವಿನ ಮೇಲೆ ಜಿಗಿದು ಆತನನ್ನು ಹಿಡಿದೆತ್ತಿದ. ಹಿರಣ್ಯಕಶಿಪು ಹೋರಾಡಲು ಪ್ರಯತ್ನಿಸಿದರೂ ವ್ಯರ್ಥವಾಯಿತು. ನರಸಿಂಹನು ಬ್ರಹ್ಮನು ನೀಡಿದ್ದ ವರಗಳನ್ನು ಒಂದೂ ಉಲ್ಲಂಘಿಸದಂತೆ ಆತನನ್ನು ಹಿಡಿದು ಮಹಾದ್ವಾರದ ಹೊಸ್ತಿಲ ಮೇಲೆ ಕುಳಿತು ಅವನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡನು. ಹಾಗಾಗಿ ಅದು ಒಳಗೂ ಅಲ್ಲ, ಹೊರಗೂ ಅಲ್ಲ, ಹೊಸ್ತಿಲ ಮೇಲೆ. ಸಮಯ ಹಗಲೂ ಅಲ್ಲ, ಇರುಳೂ ಅಲ್ಲ, ಸಂಧ್ಯಾಕಾಲ.
ರೂಪ ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲದ ನರಸಿಂಹ ರೂಪ. ಯಾವುದೇ ಶಸ್ತ್ರವೂ ಅಲ್ಲ, ಅಸ್ತ್ರವೂ ಅಲ್ಲ. ತನ್ನ ಭಯಾನಕ ಉಗುರುಗಳಿಂದ ನೆಲದ ಮೇಲೂ ಅಲ್ಲ, ಆಕಾಶದಲ್ಲೂ ಅಲ್ಲ, ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ನರಸಿಂಹನು ತನ್ನ ಉಗ್ರ ಉಗುರುಗಳಿಂದ ಹಿರಣ್ಯಕಶ್ಯಪುವಿನ ಎದೆಯನ್ನು ಸೀಳಿ ಅವನನ್ನು ಸಂಹರಿಸುತ್ತಾನೆ. ದುಷ್ಟತನ ಅಂತ್ಯಗೊಳ್ಳುತ್ತದೆ. ಆದರೆ ನರಸಿಂಹನ ಕೋಪ ಇನ್ನೂ ಇಳಿದಿರಲಿಲ್ಲ. ಆತನ ಪ್ರಚಂಡ ಉಗ್ರ ರೂಪದಿಂದ ಇಡೀ ದೇವಲೋಕ, ಭೂಲೋಕ ನಡುಗುತ್ತಿತ್ತು. ದೇವತೆಗಳು ಆತನನ್ನು ಶಾಂತಗೊಳಿಸಲು ಪ್ರಯತ್ನಿಸಿ ವಿಫಲರಾದರು. ಕೊನೆಗೆ ಪ್ರಹ್ಲಾದನು ನಿಧಾನವಾಗಿ, ಭಯವಿಲ್ಲದೆ ಆ ಜ್ವಾಲಾಮುಖಿಯಂತಹ ದೇವತೆಯ ಬಳಿ ತೆರಳಿ ಶಿರಭಾಗಿ ದೀರ್ಘದಂಡ ನಮಸ್ಕಾರ ಮಾಡಿದ. ತನ್ನ ಪ್ರೀತಿಯ ಭಕ್ತನನ್ನು ಕಂಡ ಕೂಡಲೇ ನರಸಿಂಹನ ರೋಷ ತಣ್ಣಗಾಯಿತು. ಆತನ ಮುಖದ ಮೇಲೆ ಪ್ರೀತಿ ಮತ್ತು ಕರುಣೆಯ ಭಾವ ಮೂಡಿತ್ತು. ಭಗವಂತನು ಪ್ರಹ್ಲಾದನನ್ನು ಎತ್ತಿ ಪ್ರೀತಿಯಿಂದ ಆಶೀರ್ವದಿಸಿದರು. ಮಗು, ನೀನು ಮಹಾನ್ ಭಕ್ತ, ನಿನಗೆ ಬೇಕಾದ ವರ ಕೇಳು ಎಂದು ವಿಷ್ಣು ಹೇಳಿದಾಗ ಪ್ರಹ್ಲಾದನು, ನನಗೆ ಯಾವುದೇ ಭೋಗ ಅಥವಾ ಸಂಪತ್ತು ಬೇಡ. ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ನೀಡಿ ಮತ್ತು ನನ್ನ ಮನಸ್ಸಿನಲ್ಲಿ ನಿಮ್ಮ ಮೇಲಿನ ಭಕ್ತಿ ಸದಾ ಇರುವಂತೆ ನೋಡಿಕೊಳ್ಳಿ, ಅದೊಂದೇ ನನ್ನ ವರ ಎಂದು ಬೇಡಿದ. ಹೀಗೆ ವಿಷ್ಣುವು ತನ್ನ ನರಸಿಂಹ ಅವತಾರದ ಮೂಲಕ ಸತ್ಯ ಮತ್ತು ಧರ್ಮವನ್ನು ಮತ್ತೊಮ್ಮೆ ಸ್ಥಾಪಿಸಿ ಅಹಂಕಾರಕ್ಕಿಂತ ಭಕ್ತಿಯೇ ಶ್ರೇಷ್ಠವಾದುದು ಎಂದು ಲೋಕಕ್ಕೆ ತೋರಿಸಿಕೊಟ್ಟನು. ಇದು ಇವತ್ತಿನ ಕಥಾಲೋಕದ ಕಥೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.